ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ಪದಾಧಿಕಾರಿಗಳು ಇಂದು ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯನಗರ ಮೊದಲನೇ ಹಂತದ ಮುಖ್ಯ ದ್ವಾರದಿಂದ ಶಾಸಕರ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ಸಾರ್ವಜನಿಕರ ಹಲವು ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವಂತೆ ಒತ್ತಾಯಿಸಿ ಶಾಸಕರಾದ ಬಿ ಶಿವಣ್ಣರವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ವಿಶೇಷವಾಗಿ ಗ್ರಾಮಗಳಲ್ಲಿ ಸ್ಮಶಾನ ನಿರ್ಮಾಣ, ನಿರಾಶ್ರಿತರಿಗೆ ಹಕ್ಕುಪತ್ರ ವಿತರಣೆ, ಅಂಬೇಡ್ಕರ್ ಭವನ ನಿರ್ಮಾಣ, ಅಪರಾಧ ಪ್ರಕರಣಗಳು ಕಡಿವಾಣ, ಧಾರ್ಮಿಕ ಮತ್ತು ಕ್ರೈಸ್ತ ಸಮುದಾಯದವರಿಗೆ ಸಮುದಾಯ ಭವನ ನಿರ್ಮಾಣ, ರಸ್ತೆಗಳ ಅಭಿವೃದ್ಧಿ, ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಅಧಿಕಾರಿಗಳನ್ನು ಬೇರೆಡೆಗೆ ಎತ್ತಂಗಡಿ ಸೇರಿದಂತೆ ಹಲವು ಸಾರ್ವಜನಿಕರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ಶಾಸಕ ಬಿ ಶಿವಣ್ಣರವರಿಗೆ ತಿಳಿಸಿದರು. ಇನ್ನು ಈ ವೇಳೆ ಶಾಸಕ ಬಿ ಶಿವಣ್ಣರವರು ಮಾತನಾಡಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ತಾಲೂಕಿನಲ್ಲಿರುವ ಹಲವು ಸಮಸ್ಯೆಗಳ ಬಗ್ಗೆ ತಿಳಿಸಿದ್ದು, ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಹಂತ ಹಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಎಂದು ಹೇಳಿದರು. ಇನ್ನು ಸ್ಥಳದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪರಿವರ್ತನಾವಾದದ ಗೋವಿಂದರಾಜ್, ದೊಮ್ಮಸಂದ್ರದ ಮುನಿರಾಜು, ಚಂದ್ರಣ್ಣ, ಗೋಪಸಂದ್ರ ವೆಂಕಟೇಶ್, ಸಿಎಂ ಮುನಿರಾಜು, ಬನಹಳ್ಳಿ ಮುನಿಯಲ್ಲಪ್ಪ, ಮುರಳಿ, ಅನುಕನಹಳ್ಳಿ ಕೃಷ್ಣಪ್ಪ, ಪರಪ್ಪನ ಅಗ್ರಹಾರ ಕೃಷ್ಣಪ್ಪ, ಹರಪನಹಳ್ಳಿ ನಾಗೇಶ್, ಮಂಜುಳಮ್ಮ, ಕೊಪ್ಪ ಪ್ರಕಾಶ್, ಆನಂದ್ ಕುಮಾರ್, ಸತೀಶ್ ಮತ್ತಿತರರು ಹಾಜರಿದ್ದರು. ತಾಲೂಕಿನಾದ್ಯಂತ ಆಶ್ರಯ ಸಮಿತಿಗೆ ಮಂಜೂರಾಗಿರುವ ಜಮೀನುಗಳನ್ನು ಹದ್ದುಬಸ್ತಿಗೊಳಿಸಿ ಆಶ್ರಯ ಸಮಿತಿ ರಚಿಸಿ ನಿರಾಶ್ರಿತರಿಗೆ ಹಕ್ಕುಪತ್ರ ನೀಡಬೇಕು. ಯಾಕಂತಂದರೆ ಇದು ತಾಲೂಕಿನಾದ್ಯಂತ 425 ಎಕರೆ ಆಶ್ರಯ ಸಮಿತಿಗೆ ಮಂಜೂರಾಗಿ ಆಶ್ರಯ ಸಮಿತಿನಲ್ಲಿ ಹಸ್ತಾಂತರ ಆಗಿದೆ. ಈ ಜಾಗ ಇದುವರೆಗೂ ಮನೆಗಳು ಕಟ್ಕೊಂಡಿದ್ದಾರಲ್ಲ, ಕೆಲವು ಕಡೆ ಕಟ್ಟಿದರೆ ಕೆಲವು ಕಡೆ ಅದು ಇದುವರೆಗೂ ಆಶ್ರಯ ಸಮಿತಿ ಇದಾಗಲಿಲ್ಲ. ಅದನ್ನು ಸಮಿತಿ ರಚನೆ ಮಾಡಿ ನಿವಾಸಿಗಳಿಗೆ ಕೊಡಬೇಕು ಅಂತ ಇದಾಗಿದ್ದೀನಿ. ಆಮೇಲೆ ತಾಲೂಕು ಕೇಂದ್ರ ಕಚೇರಿಯಲ್ಲಿ ನಿರ್ಮಾಣವಾಗುತ್ತಿರುವ ಅಂಬೇಡ್ಕರ್ ಭವನವನ್ನು ಕಾಮಗಾರಿ ಪೂರ್ಣಗೊಳಿಸಿ ಕೂಡಲೇ ಉದ್ಘಾಟನೆ ಮಾಡಬೇಕು. ತಾಲೂಕಿನಾದ್ಯಂತ ಅಪರಾಧ ಪ್ರಕರಣಗಳ ಪ್ರಮಾಣ ಹೆಚ್ಚಾಗಿದ್ದು, ಇದನ್ನು ತಡೆಯುವ ನಿಟ್ಟಿನಲ್ಲಿ ಕೂಡಲೇ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ತಾಲೂಕಿನಾದ್ಯಂತ ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಹಕ್ಕುಪತ್ರ ನೀಡಬೇಕು. ಬಗರ್ ಹುಕುಂ ಯಾವುದಿಲ್ಲ, 18 ಕಿಲೋಮೀಟರ್ ಬರುತ್ತೆ, ಅದು 300 ಲಿಮಿಟೇಷನ್ ಆಗಿದೆ. ಇದರಲ್ಲಿ ವಜಾ ಮಾಡಿರೋದನ್ನ ಈಗ ಮಾಡಿದ್ದಾರೆ. 26 ಜನ ಕೊಟ್ಟಿದ್ದಾರೆ. 110ರಲ್ಲಿ 26 ಜನ 26 ಜನಕ್ಕೆ ಅವಾಗ ಕೊಟ್ಟಿದ್ದಾರೆ. 698 ಎಕರೆ ಪೆಂಡಿಂಗ್ ಇರೋದು 18 ಕಿಲೋಮೀಟರ್ ಲಿಮಿಟ್ಸಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ ಅದು ಕೂಡ ಬರಲ್ಲ ಅಂತೇಳಿ ತೀರ್ಮಾನ ಆಗಿದೆ. ಅದು ನಾನು CMಗೆ ಮತ್ತು ಕಾಗೋಡ ತಿಮ್ಮಪ್ಪ ರೆವಿನ್ಯೂ ಮಿನಿಸ್ಟರ್ ಇದ್ದಾಗೆಲ್ಲನೂ ಎಲ್ಲರನ್ನೂ ಕರ್ಕೊಂಡೋಗಿ ಫೈಟ್ ಮಾಡಿದ್ವಿ. ಅದು ಮಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ರಾಮರೆಡ್ಡಿ ಪ್ರಿನ್ಸಿಪಲ್ ಆಗೋದಿಲ್ಲ ಅಂತ ಕ್ಲಿಯರ್ ಮಾಡ್ಬಿಟ್ಟು ಸುಮ್ಮನೆ ಆಗುತ್ತೆ. ಸುಮ್ಮನೆ ಹೋಗ್ಬೇಕು ಪ್ರಯತ್ನ ಏನು. CM ಹೇಳಿ ಮಾಡಿಲ್ಲ ಅಂದಮೇಲೆ ಕಾನೂನು ಪ್ರಕಾರ ನಾವೇನು. ಆಮೇಲೆ ತಾಲೂಕಿನಾದ್ಯಂತ ಸ್ಮಶಾನಗಳಿಲ್ಲದ ಗ್ರಾಮಗಳಿಗೆ ಕೂಡಲೇ ಜಾಗಗಳನ್ನು ಗುರುತಿಸಿ ಸ್ಮಶಾನಕ್ಕೆ ಎಲ್ಲೆಲ್ಲಿ ಹೇಳಿದಾರೋ, ಎಲ್ಲೆಲ್ಲಿ ಬಂದು ಹೇಳ್ತಾರೋ ಅವ್ರಿಗೆಲ್ಲ ಶಾಂಕ್ಷನ್ ಮಾಡಿದ್ದೀವಿ. ಆಲ್ಮೋಸ್ಟ್ ಕೆಲವು ಗ್ರಾಮಗಳೆಲ್ಲ ಯಾರು ಬಂದು ಹೇಳ್ತಾರೋ ಗೊತ್ತಿರಲ್ಲ ನಮಗೆಲ್ಲ. ಇವಾಗ ನಿಮ್ಮೂರಲ್ಲಿ ಬೇಕಂದ್ರೆ ನೀವು ಹೇಳಬೇಕು, ನಿಮ್ಮೂರಲ್ಲಿ ಬೇಕಾದ್ರೆ ಹೇಳ್ಬೇಕು. ಅವ್ರಿಗೆ ಹೇಳಿದಾಗ
ನಾವು ಇಮ್ಮಿಡಿಯೇಟಾಗಿ ಜಾಗ ಇದ್ದರೆ ಸರ್ವೆ ನಂಬರ್ ಇದ್ದರೆ ಅದು ಲೆಟ್ರ್ ಹಾಕಿ ಇಮ್ಮಿಡಿಯೇಟಾಗಿ ಶಾಂಕ್ಷನ್ ಮಾಡಿಸ್ತೀವಿ ಡಿ ಸಿ. ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ. ಯಾವ ಹೇಳ್ಬೇಕು ಇಂಥ ದೂರಲ್ಲಿ ಇಲ್ಲಿ ನಿರ್ಲಕ್ಷ್ಯ ಆಗಿದೆ ಅಂತ ಹೇಳ್ಬೇಕು. ಜನರಲ್ಲಾಗಿ ಹೇಳೋದು ಬೇಡ, ನಿರ್ಲಕ್ಷ್ಯ ಇಂಥ ಕಡೆ ಆಗಿದೆ, ಹಿಂಗೆ ಮಾಡಿಲ್ಲ ಇಂಥವ್ರು ಅಂತ ಹೇಳಿದ್ರೆ ಅವ್ರ ಮೇಲೆ ಸೀರಿಯಸ್ ಆಗಿ ಇದು ಮಾಡಿ. ಆಮೇಲೆ ಧಾರ್ಮಿಕ ಅಲ್ಪಸಂಖ್ಯಾತರ ಕ್ರೈಸ್ತ ಸಮುದಾಯದವರಿಗೆ ಹೋಗಲೇಬಾರು ತಲಾ 2 ಎಕರೆ ಜಮೀನನ್ನು ಸ್ಮಶಾನದ ಉದ್ದೇಶಕ್ಕೆ ಮಂಜೂರು ಮಾಡಬೇಕು. ಎಲ್ಲಿದೆ ಜಾಗ ಹೇಳಬೇಕು, ಇಂಥ ಕಡೆಗೆ ಆಗಬೇಕು. ಈಗ ಬುಕ್ ಸಾಗರದಲ್ಲಿದೆ, ಜಿಗ್ಲಿ ಹೋಬಳಿಲಿ, ಹತ್ತಿಪೇಲೆ ಹೋಬಳಿಲಿ, ಹಳ್ಳಹಳ್ಳಿಲಿ ಇದೆ, ಕೆಲವು ಕಡೆ ಎಲ್ಲ ಇದೆ. ಹಳ್ಳಹಳ್ಳಿನಲ್ಲಿ ಅದು ಆಶ್ರಯಗೆ ಮಾಡಬೇಕು ಅಂತ ಊರವರು. ಇನ್ನೊಂದು KDB ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಒಂದಷ್ಟು ಅಕ್ವಿಸಿಷನ್ ಆಗಿದೆ, ಅದನ್ನು ತೆಗಿಬೇಕು ಅಂತ ಊರವ್ರು ಹೇಳಿದ್ದಾರೆ. ಅದನ್ನು ಕೂಡ ನಾವು CMಗಳ ಗಮನಕ್ಕೆ ತಂದಿದ್ದೀವಿ. ಉಳಿಕೆ ಇದೆಯಂತ ಸ್ವಲ್ಪ ಗಮನ ಹರಿಸ್ತೀವಿ. ಆಮೇಲೆ ಇದು ಧಾರ್ಮಿಕ ಅಲ್ಪಸಂಖ್ಯಾತರ ಕ್ರೈಸ್ತ ಸಮುದಾಯದವರಿಗೆ ಸಮುದಾಯ ಭವನಕ್ಕೆ ಜಮೀನು ಮಂಜೂರು ಮಾಡಬೇಕು. ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ಸಮುದಾಯ ಭವನ ಕ್ರೈಸ್ತರಿಗೆ ಸಮುದಾಯ ಭವನ ಮಂಜೂರು ಮಾಡಬೇಕು. ತಾಲೂಕಿನಾದ್ಯಂತ ಆರೋಗ್ಯ ಶಿಥಿಲಾವಸ್ಥೆ ತಲುಪಿರುವ ರಸ್ತೆಗಳಿಗೆ ಡಾಂಬರೀಕರಣ ಆಗಬೇಕು. ರೋಡ್ಗಳೆಲ್ಲ ತುಂಬ 5 ವರ್ಷ ನಮಗೆ ದುಡ್ಡು ಕೊಟ್ಟಿಲ್ಲ. ಲಾಸ್ಟ್ ಗೌರ್ಮೆಂಟಲ್ಲಿ ₹1 ದುಡ್ಡು ಶಾಂಕ್ಷನ್ ಮಾಡಿಲ್ಲ. ಅದರಿಂದ ನಮ್ಗೆ ಪ್ರಾಬ್ಲಮ್ ಆಯಿತು ಅಷ್ಟೇ. ಅದು ಮುಂಚೆ ಎಲ್ಲ ಮಾಡಿದ್ವಿ, ಈ ಸರಿ ಎಲ್ಲ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ತಾಲೂಕಿನಾದ್ಯಂತ ಕಂದಾಯ ಜಮೀನುಗಳಿಗೆ ಅಕ್ರಮವಾಗಿ ಫಾರಂ ನಂಬರ್ 9 and 11 ಖಾತೆ ಸೃಷ್ಟಿಸಿರುವ ಭ್ರಷ್ಟ ಪಂಚಾಯಿತಿ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ. ಯಾವುದಪ್ಪ ಪರ್ಟಿಕ್ಯುಲರ್ ಆಗಿ ಇಂಥದ್ದಂತ ಕೊಡಿ ಕೊಡಿ, ಅದೇ ಕೊಟ್ಟಿದ್ದೀವಿ ಹಂಗಲ್ಲ. ಇವಾಗ ಜನರಲ್ ಆಗಿ ಹೇಳೋ ಬದಲು ಇಂಡಿವಿಜುವಲ್ ಆಗಿ ಇಂತಿಂಥ ಊರಲ್ಲಿ ಇಂತಿಂಥ ಜಾಗದಲ್ಲಿ ಹಿಂಗೆ ಮಾಡಿದಂತ ಪಟ್ಟಿ ಮಾಡ್ಕೊಳ್ಳಿ. ಆಮೇಲೆ ಪಟ್ಟಿ ಮಾಡ್ಕೊಳ್ಳಿ. ದಿನಾಂಕ 17/1/2024 40 ಬೇಡಿಕೆಗಳನ್ನು ಒಳಗೊಂಡಂತೆ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನಾ ಧರಣಿ ಕಾರ್ಯಕ್ರಮವನ್ನು ಮಾಡಿದ್ದು, ಇದುವರೆಗೂ ಯಾವುದೇ ರೀತಿಯ ಕ್ರಮ ವಹಿಸದ ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಅವರನ್ನು ಕೂಡಲೇ ಈ ತಾಲೂಕಿನಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡೋದು. ಜನವರಿ 30 ಈ 40 ಸಮಸ್ಯೆಗಳನ್ನು ಎಲ್ಲ ಬರೀ ಸ್ಮಶಾನಗಳಿದೆ, ಯಾರದೇ ಒಬ್ಬ ವೈಯಕ್ತಿಕವಾದಂಥ ಸಮಸ್ಯೆಗಳಲ್ಲ. ಇಡೀ ತಾಲೂಕಿನಾದ್ಯಂತ ಯಾವ್ಯಾವ ಊರಿನಲ್ಲಿ ಸಹ ಇದು ಸ್ಮಶಾನಗಳಿಲ್ಲ. ಆ ಡಿಮ್ಯಾಂಡ್ಗಳನ್ನ ಇಟ್ಕೊಂಡೇ ಇದು ಮಾಡಿದ್ದು. 2 ಸಾರಿ ಸಭೆ ಮಾಡಿದ್ರು ಕನಿಷ್ಠ ಒಬ್ಬ VA ಅವ್ರ ಮಾತಿಗೆ ಕಿಮ್ಮತ್ತು ಬೆಲೆ ಕೊಡ್ತಾ ಇಲ್ಲ. ಹಾಗಾಗಿ ಯಾವುದೇ ಒಂದು ಕೆಲಸ ಇದುವರೆಗೂ ಆಗಲಿಲ್ಲ. ಒಟ್ಟಾರೆ ತಾಲೂಕು ಆಡಳಿತ ಇಷ್ಟಿದೆ ಸರ್, ಕೆಲಸ ಮಾಡ್ತಾ ಇಲ್ಲ ಸರ್. ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾವಾದ ನಮ್ಮ ತಾಲೂಕು ಘಟಕದವರು ಇವತ್ತು ಕೆಲವೊಂದು ಸಮಸ್ಯೆಗಳನ್ನು ಅರ್ಜಿ ಕೊಡೋದ್ರ ಮುಖಾಂತರ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇವತ್ತು ತಾಲೂಕು ಆಶ್ರಯ ಸಮಿತಿಗಳಲ್ಲಿ ಪತ್ರಗಳು ಕೊಡಬೇಕು, ಮತ್ತು ಬಗರ್ ಕುಟುಂಬ ಸಾಗುವಳಿದಾರರಿಗೆ ಚೀಟಿ ಕೊಡಬೇಕು ಅಂತೇಳಿ, ಆಮೇಲೆ ಮತ್ತು ಸ್ಮಶಾನಗಳು, ಇವೆಲ್ಲನೂ ಸುಮಾರು ಒಂದು 25-30 ಬೇಡಿಕೆಗಳನ್ನು ತಾಲೂಕು ಮಟ್ಟದಲ್ಲಿ ಆಗಬೇಕು ಅಂತೇಳಿ ಕೊಟ್ಟಿದ್ದಾರೆ. ಇದನ್ನು ಹಂತವಾಗಿ ನಮ್ಮ ತಾಲೂಕು ಮಟ್ಟದಲ್ಲಿ ಆಗುವಂಥ ಕೆಲಸಗಳನ್ನು ಕೂಡಲೇ ಸಭೆ ಕರೆದು, ತಹಸೀಲ್ದಾರನ ಸಭೆ ಕರೆದು, ಇವ್ರನ್ನೂ ನಮ್ಮ ದಲಿತ ಸಂಘರ್ಷ ಸಮಿತಿಯ ಪರಿವರ್ತನವಾದದ ಮುಖಂಡರನ್ನು ಕರೆದು ಆ ಒಂದು ಸಮಸ್ಯೆಗಳನ್ನು ಆದಷ್ಟು ಇಲ್ಲೇ ಬಗೆಹರಿಯುವಂಥ ಸಮಸ್ಯೆಗಳನ್ನು ಇಲ್ಲೇ ಬಗೆಹರಿಸ್ತೀವಿ. ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬೇರೆ ಬೇರೆ ಇಲಾಖೆಗಳಿಗೆ ಪತ್ರದ ಮುಖಾಂತರ ಅವರಿಗೆ ಅರ್ಜಿ ಕೊಟ್ಟು ಹಂತವಾಗಿ ನಾನು ಕೂಡ ನನ್ನ ಒಂದು ಪತ್ರವನ್ನು ಕೊಟ್ಟು ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದಕ್ಕೆ ಚಾಲನೆ ಕೊಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಟ್ಟಾರೆಯಾಗಿ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಸಮಸ್ಯೆಗಳು ಇವರು ಗುರುತಿಸಿ ಕೊಟ್ಟಿದ್ದಾರೆ. ಅದನ್ನು ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವ್ರ ಹತ್ರ ಸುಮಾರು ಹಲವಾರು ಬೇಡಿಕೆಗಳನ್ನು ಈ ತಾಲೂಕಿನ ಸಂಬಂಧಪಟ್ಟಂಗೆ ಹಲವಾರು ಬೇಡಿಕೆಗಳನ್ನು ಮಶಾನುಗಳು, ಆಶ್ರಯಕ್ಕೆ ಸಂಬಂಧಪಟ್ಟ ವಿಚಾರ, ಇನ್ನು ಪೊಲೀಸ್ ಇಲಾಖೆ ಎಲ್ಲ ಥರದ ವಿಚಾರಗಳನ್ನು ನಾವು ಮನವಿ ಕೊಡೋ ಮುಖಾಂತರ ಬಂದಂಥ ಎಲ್ಲ ನನ್ನ ನಾಯಕರುಗಳ ಸಮೇತ ಬಂದು ಇಲ್ಲಿ ಮನವಿಯನ್ನು ಕೊಟ್ಟಿದ್ದಾರೆ. ಶಿವಣ್ಣವರು ನೆಕ್ಸ್ಟ್ ಒಂದು ಸಭೆಯನ್ನು ಕರೆದು, ಅಧಿಕಾರಿಗಳ ಸಭೆಯನ್ನು ಕರೆದು ನಾವು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀರಿ, ನಿಮ್ಗೆ ಸ್ಪಂದಿಸ್ತೀರಿ ಅಂಥೇಳಿ ಇವತ್ತು ನಮ್ಮ ಪರಿವರ್ತನವಾದದಿಂದ ಸುಮಾರು 100 ಜನ ಬಂದು ಮನವಿ ಸಲ್ಲಿಸಿದ್ದೀರಿ. ಈ ಮನವಿಯನ್ನು ಸ್ವೀಕರಿಸಿ ಅವ್ರು ನಂಗೆ ಭರವಸೆಯನ್ನು ಕೊಟ್ಟಿದ್ದಾರೆ.
ನಮ್ಗೆ ನಂಬಿಕೆ ಮಾಡಿಕೊಡ್ತಾರೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಬೇಡಿಕೆ ಮಶಾಣಗಳು, ಮುಖ್ಯವಾದ ಬೇಡಿಕೆಗಳು ಮಶಾಣಗಳು ಮತ್ತು ಆಶ್ರಯ ಸಮಿತಿ 25,000 ಅಕ್ಕಪತ್ರಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು. ನಾರಾಯಣಸ್ವಾಮಿ ಕಾಲದಾಗ ಅಂತ ಇಲ್ಲಿವರೆಗೂ ಇನ್ನೂ ಆಗಿಲ್ಲ. ನಾವು ಕೂಡ ಸಂಘಟನೆಯಿಂದ ಸುಮಾರು 3 ಸರಿ ಜನಪ್ರಿಯ ಶಾಸಕರಾದ ಶಿವಣ್ಣನ ಗೆಲ್ಲಿಸಿದಿರಿ. ನಾವು 16,000 ಓಟ್ಗಳನ್ನು ಹಾಕಿಸಿ ಕಷ್ಟಪಟ್ಟು ರಾತ್ರಿ ಆಗಲೂ ನಮ್ಮ ಕಾರ್ಯಕರ್ತರು ಶಿವಣ್ಣನ ಗೆಲ್ಲಿಸಿದ್ದಾರೆ. ಆ ಒಂದು ಋಣನ ತೀರಿಸ್ಬೇಕಂತೇಳಿ ನಾವು ಇವತ್ತು ಬಂದು ಮನವಿ ಕೊಟ್ಟಿದ್ದೀವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿವರ್ತನವಾದ ತಾಲೂಕು ಸಮಿತಿಯಿಂದ ಇವತ್ತು ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರನ್ನು ಭೇಟಿ ಮಾಡಿ ತಾಲೂಕಿನಲ್ಲಿ ಅನೇಕ ಬೇಡಿಕೆಗಳು ಒಳಗೊಂಡಂತೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಪ್ರಮುಖವಾದದ್ದು ಇವತ್ತು ತಾಲೂಕಿನಾದ್ಯಂತ 427 ಎಕರೆ ಆಶ್ರಯ ಸಮಿತಿಗಳು ಮಂಜೂರಾಗಿದ್ದಾವೆ. ಆದರೆ ಕೆಲವೊಂದು ಮನೆಗಳು ಕಟ್ಕೊಂಡಿದ್ದಾರೆ, ಕೆಲವೊಂದು ಪತ್ರಗಳು ಕೊಟ್ಟಿಲ್ಲ. ಇನ್ನೂ ಕೆಲವು ಆಶ್ರಯ ಜಾಗಗಳು ಹಂಗೆ ಉಳಿಕೆಯಾಗಿ ನಿಂತಿದ್ದಾವೆ. ಹಾಗಾಗಿ ಇವತ್ತು MLA ಅವರನ್ನು ಅಲ್ಲಿ ಶಿವಣ್ಣವರನ್ನು ಮನವಿ ಮಾಡಿಕೊಳ್ತಾ ಇದ್ದೀವಿ, ಈ ಕೂಡಲೇ ಅದನ್ನು ಒಂದು ಸಮಿತಿ ರಚನೆ ಮಾಡಿ ಹಕ್ಕುಪತ್ರಗಳು ಕೊಡಬೇಕೆಂಬುದಾಗಿ. ಹಾಗೆ ಇವತ್ತು 94C ಏನು ಸರ್ಕಾರದಿಂದ ಆದೇಶ ಆಗಿದೆ, ಅದು ಯಾವ ಕಡೆ ಒಂಥರ ಅಡ್ಡಗೋಡೆ ಮೇಲೆ ದೀಪ ಇಕ್ತದ ರೀತಿಯಲ್ಲಿ ಇದೆ. ಇವತ್ತು ಗುಂಡು ತೋಪುಗಳಲ್ಲಿ ಮತ್ತು ನಂಬರ್ ಕರಬಗಳಲ್ಲಿ ಸುಮಾರು ನಮ್ಮ ತಾತ ಮುತ್ತಾತನ ಕಾಲದಿಂದ ಮನೆಗಳು ಕೊಟ್ಕೊಂಡು ವಾಸ ಇದ್ದಾರೆ. ಇವತ್ತು ಅದು ಗುಂಡು ತೋಪುಗಳು ಅಸ್ತಿತ್ವ ಕಳ್ಕೊಂಡಿದ್ದಾವೆ. ಆದರೆ ಜಿಲ್ಲಾಧಿಕಾರಿಗಳು ಆ ಟೈಮಲ್ಲಿ ಸುಮಾರು VRA ರಿಪೋರ್ಟ್ಗಳು ತಗೊಂಡು ಅಸ್ತಿತ್ವ ಕಳೆದುಕೊಂಡಿದೆ, ಆಶ್ರಯ ಸಮಿತಿಗಳಿಗೆ ಮಂಜೂರು ಮಾಡಿರೋಂಥ ಆ ಟೈಮಲ್ಲಿ ಸುಮಾರು 427 ಎಕರೆಯನ್ನು ಮಂಜೂರು ಮಾಡಿರೋದು. ಅದಕ್ಕೆ ಸರ್ಕಾರದ ಹಂತದಲ್ಲಿ, ಯಾಕೆಂದರೆ ಈಗ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸರ್ಕಾರದ ಹಂತದಲ್ಲಿ ಇದನ್ನು ತಿದ್ದುಪಡಿಗೆ ತಗೊಂಡ್ಬಂದು ಆಶ್ರಯಕ್ಕೆ ಮಂಜೂರಾಗಿರುವ ಜಾಗಗಳಲ್ಲಿ ಹಕ್ಕುಪತ್ರಗಳು ಕೊಡಬೇಕು, ಮತ್ತು ಮನೆಗಳು ಕಟ್ಕೊಂಡಿರೋರ್ಗೆ ಹಕ್ಕುಪತ್ರ ಕೊಡಬೇಕು, ಮತ್ತು ಈ ಏನು ಬಡಾವಣೆಗೆ ನಿರ್ಮಾಣ ಮಾಡಿರೋ ಜಾಗಗಳಿಗೂ ಬಡಾವಣೆ ನಿರ್ಮಾಣ ಮಾಡಿ ಹಕ್ಕುಪತ್ರ ಕೊಡಬೇಕು ಅಂತ ಮೊದಲನೇ ಅಜೆಂಡಾ. 2024ರಲ್ಲಿ ನಾವು ತಾಲೂಕು ಕಚೇರಿ ಮುಂದುಗಡೆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇಡೀ ತಾಲೂಕಾದ್ಯಂತ ಪೂರ್ತಿಯಾಗಿ ಮಶಾಣಗಳಿಲ್ಲ ಎಂಬುದಾಗಿ ಒಂದು ಹೋರಾಟ ಮಾಡಿದ್ದೀವಿ. ಆ ಹೋರಾಟ ಮಾಡಿ 1.5 ವರ್ಷ ಆಯಿತು. ಕಾಟಾಚಾರಕ್ಕೆ ಒಂದು ಸಭೆಯನ್ನು ನಮ್ಮನ್ನು ಕರೆದ್ರು. ಆ ಸಭೆಯಲ್ಲಿ VRIಗಳು ಸಹ ಕರೆದಿದ್ದರು. ಆ ಸಭೆಯಲ್ಲಿ ಬಂದು VRIಗಳು ಈ ಕೂಡಲೇ ನಾವು ಅದನ್ನು ತನಿಖೆ ಮಾಡ್ತೀವಿ, ವರದಿ ತಗೊಳ್ತೀವಿ, ಅದರ ಜೊತೆಗೆ ನಾವು ನೀವು ಸ್ಪಂದಿಸ್ತೀವಿ ಅಂತ ಹೇಳಿ ಇದುವರೆಗೂ ಒಂದೇ ಒಂದು 40 ಡಿಮ್ಯಾಂಡ್ಗಳಲ್ಲಿ ಒಂದು ಸಹ ಪಾಸ್ ಆಗಿಲ್ಲ. ಎಷ್ಟೋ ಸಲ ತಹಶೀಲ್ದಾರ್ ಹತ್ರ ನಾವು ಕೇಳಿದಾಗ ಅವ್ರು ಏನಂತ ಹೇಳ್ತಾರೆ ಅಂದರೆ, ಇಲ್ಲ ಅದು ಮಾಡೋಕ್ಕೆ ಬರೋಲ್ಲ, ಇದು ಮಾಡೋಕ್ಕೆ ಬರೋಲ್ಲ, ಹಿಂಗೆ ಜಾಗ ಇಲ್ಲ, ಅಲ್ಲಿ 53 ಹಾಕೊಂಬಿಟ್ಟವ್ರೆ, ಇವು ಲೇಔಟ್ ಅವರು ಒತ್ತುವರಿ ಮಾಡ್ಕೊಂಬಿಟ್ಟವ್ರೆ ಅಂತ ಉಡಾಪೆ ಮಾತುಗಳಿರುವಂಥದ್ದು ಇವತ್ತು ಅದು ಸರ್ವೇ ಸಾಧಾರಣವಾಗಿ ಆಗಿಬಿಟ್ಟಿದೆ. ತಹಶೀಲ್ದಾರ್ ಅವರಿಗೆ ನಾವೊಂದು ಮನವಿ ಮಾಡಿಕೊಳ್ಳೋದೇನೆಂದರೆ, ಎಚ್ಚರಿಕೆ ಸಹ ಕೊಟ್ಟಿದ್ದೀವಿ ಸುಮಾರು ಸರಿ. ಯಾಕಂದರೆ ನಾವು ಕಾರ್ಯಕ್ರಮ ಮಾಡಿದ ಮೇಲೆ ನಮ್ಮನ್ನೊಂದು ಸಭೆ ಕರೆದಿಲ್ಲ. ನಾವಲ್ಲಿ ಕಚೇರಿ ಮುಂದ್ಗಡೆ ಹೋಗಿ ಅವರು ಕಚೇರಿ ಮುಂದ್ಗಡೆ ಕೂತಾಗ ಆ ತಕ್ಷಣಕ್ಕೆ ನಮ್ಮನ್ನು ಒಂದು ಸಭೆ ಕರೆದು ಕಾಟಾಚಾರಕ್ಕೆ ಒಂದು ಸಭೆ ಮಾಡಿ ಅದೇ ಸಭೆಯಲ್ಲಿ ಯಾವ ಒಂದು ಕಾರ್ಯರೂಪಕ್ಕೆ ಬಂದಿಲ್ಲ ಅಜೆಂಡಾಗಳಲ್ಲಿ. ಈಗ ನೋಡಿ, ಧಮ್ಸೋಣದಲ್ಲಿ ಕ್ರಿಶ್ಚಿಯನ್ ಸ್ಮಶಾನಕ್ಕಾಗಿ ಎಷ್ಟು ಸುಮಾರು ಒಂದು ಅರ್ಜಿಗಳು ಕೊಟ್ಟಿದ್ದೀವಿ, ಒಂದೇ ಒಂದು ಅರ್ಜಿಗೂ ಸಹ ತಗೊಂಡಿಲ್ಲ. ಇವತ್ತು ಕ್ರಿಶ್ಚಿಯನ್ರು ಈ ತಾಲೂಕಲ್ಲಿ 25,000 ಜನ ಮೇಲೆ ಇದ್ದಾರೆ. ಅವರಿಗೆ ಸತ್ತಾಗ ಸಾರ್ ಈಗ ಮಶಾನ ಬೇಕು ಅಂತ ಕೇಳಿದಾಗ ಬರ್ನಿಂಗ್ ಎತ್ಕೊಂಡೋಗಿ ಕೊಟ್ಬಿಡ್ರಿ ಅಂತ ಹೇಳ್ತಾರೆ ನಮ್ಮ ತಹಶೀಲ್ದಾರರು. ಎಲ್ಲರಿಗೂ ಬರೀ ಮಶಾನಕ್ಕೆ ಮಂಜೂರು ಮಾಡ್ಕೊಂಡಿದ್ರೆ ಜಾಗ ಎಲ್ಲ ಐತೆ ಅಂತ ಹೇಳ್ತಾರೆ. ಇವತ್ತು ಗೋಪಸಂದ್ರ ಸರ್ವೆ ನಂಬರಲ್ಲಿ ಗೋಪಸಂದ್ರದಲ್ಲಿ ನಮ್ದೇನು ಲೇಔಟ್ ಮಾಡಿದ್ದಾರೆ. ಅದರಲ್ಲಿ ಸರ್ಕಾರಿ ಗುಂಡು ತೋಪುಗಳು, ಸರ್ಕಾರಿ ಗೋಮಾಳುಗಳು, ಸರ್ಕಾರಿ ಕುಂಟೆಗಳನ್ನು ಇವತ್ತು ಪಾಲಕ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಸಾರ್ವಜನಿಕರು ಸತ್ತೋಗ್ಬಿಟ್ಟಾಗ ಮಣ್ಣು ಮಾಡೋದಕ್ಕೆ ಜಾಗ ಇಲ್ಲ ಅಂತ ಹೇಳ್ತಾರೆ ನಮ್ಮ ತಹಶೀಲ್ದಾರ್ ಅವರು. ಇದನ್ನು ನಾವು ಯಾವ ರೀತಿ ಅದನ್ನು ಪರಿಗಣಿಸಬೇಕು? ಅವರು ಈ ತಾಲೂಕಲ್ಲಿ ಕೆಲಸ ಸಾರ್ವಜನಿಕವಾಗಿ ಬಡವರ ಪರವಾಗಿ ಕೆಲಸ ಮಾಡೋಕ್ಕೆ ಬಂದವರು, ಇನ್ನು ಯಾರ ಪರವಾಗಿ ಕೆಲಸ ಮಾಡೋಕ್ಕೆ ಬಂದವರು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಹಾಗೆ ಈಗ ಧಮ್ಸೋಣದಲ್ಲಿ ಸುಮಾರು 1971ರಿಂದ ಅದು ಕ್ರೈಸ್ತ ಸ್ಮಶಾನ. ಆ ಸ್ಮಶಾನದಲ್ಲಿ ಈ ಕಥೆಗಳು ಮಾಡಿದ್ದಾರೆ, ನೈದು ಲೆವೆಲ್ಗಳು ಹಾಕಿದ್ದಾರೆ. ಪಂಚಾಯತ್ ನೈದು ಲೆವೆಲ್ಗಳು ಹಾಕ್ತಾರೆ, ಅದನ್ನು ಎತ್ಕೊಂಡು ಹೋಗಿ ಕೋರ್ಟಲ್ಲಿ ಸ್ಟೇ ತಗೊಂಡ್ಬರ್ತಾರೆ. ನಮ್ಮ ತಹಶೀಲ್ದಾರ್ ಅವರು ಕೇಳಿದ್ರೆ ಅದನ್ನು ಸ್ಟೇ ತಗೊಂಬಂದಾರಪ್ಪ ನಾವು ಏನು ಮಾಡಬೇಕು ಅಂತಾರೆ. ನಿಮ್ಮ ಜಮೀನಿಗೆ, ಕಂದಾಯ ಜಮೀನಿಗೆ ಸ್ಟೇ ತಗೊಂಬರೋದಕ್ಕೆ ಪಂಚಾಯತ್ ಅವರು ಯಾಕೆ 9 ಲೆವೆಲ್ಗೆ ಹಾಕ್ಕೊಂಡೋಗಿ ಬಿಟ್ಟಿದ್ದೀರಿ? ನೀವು ಯಾಕೆ ಕೊಡಬೇಕು? ನಿಮ್ಮ ಜವಾಬ್ದಾರಿ ಏನು? ಕಂದಾಯ ಜಮೀನುಗಳನ್ನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಯಾರ್ದು? ತಹಶೀಲ್ದಾರ್ ಅವ್ರದ್ದು. ತಹಶೀಲ್ದಾರ್ ಅವರು ಸುಮ್ಕೆ ಇದ್ದರೆ ಇದು ಪಂಚಾಯತ್ ಅವರು 9 ಲೆವೆಲ್ಗಳು ಹಾಕ್ತಾರೆ. ಸುಮಾರು 1971ರಿಂದ ಸ್ಮಶಾನ ಇವತ್ತು ಗೋರಿಗಳಿದ್ದಾವೆ. ಆ ಜಾಗಕ್ಕೆ 9 ಲೆವೆಲ್ಗಳು ಹಾಕ್ಬಿಟ್ಟು ಇವತ್ತು ಕೋರ್ಟ್ಗಳಲ್ಲಿ ಸ್ಟೇ ತಗೊಂಬರುವಂಥ ಪರಿಸ್ಥಿತಿಗಳು ಆಗಿದ್ದಾವೆ. ಅದೇ ಅಲ್ಲ, ಗೋಪಸಂದ್ರ ಗ್ರಾಮದಲ್ಲಿ ಸ್ಕೂಲ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವರ ಒಂದು ಆದೇಶದ ಮೇರೆಗೆ ಸ್ಕೂಲ್ಗೆ 10 ಗುಂಟೆ ಮಂಜೂರಾಗಿತ್ತು. ಆ ಸ್ಕೂಲಿಗೆ ಮಂಜೂರಾಗಿರೋ ಜಾಗವನ್ನು ಸಹ ಈ ಖಾತೆ ಮಾಡಿಬಿಟ್ಟು ಅದನ್ನು ಇವತ್ತು ಒಬ್ಬ ಖಾಸಗಿ ವ್ಯಕ್ತಿಗೆ ದುಡ್ಡು ತಗೊಂಡು ಈ ಖಾತೆ ಮಾಡಿದ್ದಾರೆ. ನಾವು ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋದಾಗ ಅವರು EPC ಒಂದು ಕೇಸ್ ಪ್ರಕರಣ ಮಾಡಿಕೊಂಡು ನಮ್ಮ UO ಸಾಹೇಬರು ಅದನ್ನು ಈ ಖಾತೆಗಳು ವಜಾ ಮಾಡಿದ್ರು. ಆದರೆ ಅದನ್ನು ಈ ಖಾತೆ ವಜಾ ಮಾಡೋದಕ್ಕೆ ಸುಮಾರು ಸಾರ್ವಜನಿಕರು ಸುಮಾರು 1 ವರ್ಷ 1.5 ವರ್ಷ ಓಡಾಡಿದ್ದೀವಿ.
ಇವಾಗ ಸರ್ಕಾರಿ ಜಾಗ ರಕ್ಷಣೆ ಮಾಡೋ ಜವಾಬ್ದಾರಿ ಯಾರ್ದು? ಕಂದಾಯ ಇಲಾಖೆ. ಅದು ಕಂದಾಯ ಇಲಾಖೆಗಳನ್ನ ರಕ್ಷಣೆ ಮಾಡೋಕ್ಕಾಗಿಲ್ಲ, ನಾವೇನು ಮಾಡೋದು? ಯಾರು ಕೊಡೋದು? ಹಂಗಾಗಿ ಇವತ್ತು ನೋಡಿ, ಇವತ್ತು ಆ ಗೋಪ್ಸಂದ್ರ ಗ್ರಾಮದ ಈ ಕಥೆಗಳು ವಜಾ ಮಾಡಿದ್ದಾರೆ. ಆದರೆ ಹೈಕೋರ್ಟ್ಗೆ ಆ ದಾಖಲೆಗಳ ಬೋಗಸ್ ದಾಖಲೆಗಳ ಸೃಷ್ಟಿ ಮಾಡಿಕೊಂಡು ಹೈಕೋರ್ಟ್ಗೆ ಹೋಗಿದ್ದಾರೆ. ಇವಾಗ ಲಕ್ಷಾಂತರ ರೂಪಾಯಿ ಸಾರ್ವಜನಿಕ ಖರ್ಚು ಮಾಡಿಕೊಂಡು ಹೈಕೋರ್ಟ್ಗೆ ಹೋಗುವಂಥ ಪರಿಸ್ಥಿತಿಗಳಾಗಿದ್ದಾವೆ. ಇದು ಕಾರಣ ಯಾರು? ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯತಿ PDOಗಳು. ನಾವು ಇವಾಗ ಕೂಡಲೇ ಒತ್ತಾಯ ಮಾಡ್ತಾ ಇದ್ದೀವಿ. ನಮಗೆ ಈ ತಹಶೀಲ್ದಾರ್ ಅವರು ಯಾವುದೇ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ. ಏನೋ ಕೇಳಿದ್ರೆ ಯಾವುದೋ ಒಂದು ಕಾನೂನು ಹೇಳ್ತಾರೆ. ಜಗತ್ತಲ್ಲಿ ಯಾರಿಗೂ ಇವಾಗ ಇಲ್ಲಿ ಲೇಔಟ್ಗಳಿಗೆ ಜಮೀನು ಕೊಡುವಾಗ ಯಾವ ಕಾನೂನು ಅಡ್ಡಿ ಬರಲ್ಲ. ಈಗ ಗುಂಟು ಪಾರ್ಕ್ ಮಾಡುವಾಗ ಇವ್ರಿಗೆ ಯಾವ ಅಡ್ಡಿ ಬರಲ್ಲ. ಇವತ್ತು ಸರ್ಕಾರಿ ಲೇಔಟ್ಗಳಲ್ಲಿ ರಾಜಕಾಲುವೆಗಳು ಮುಚ್ಕೊಂಡಿದ್ರೆ ಆವಾಗ ಯಾವ ಕಾನೂನು ಅಡ್ಡಿ ಬರಲ್ಲ. ಯಾವಾಗ ಅವರು ಬರೋನು ಒಂದು ಮನೆಯಾಗಿ ಕೇಳಿದ್ರೆ ಅದಕ್ಕೆ 1001 ಕಾನೂನುಗಳು ತಗೊಂಡು ಬರ್ತಾರೆ. ಹಂಗಾಗಿ ಈ ತಾಲೂಕಲ್ಲಿ ನಾವೇನಂದರೆ ಮಾನ್ಯ ಶಾಸಕರಲ್ಲಿ ಶಿವಣ್ಣವರು ಮನವಿ ಮಾಡಿಕೊಡ್ತಾ ಇದ್ದೀವಿ. ನಮ್ಮ ಮನವಿಯನ್ನು ಅದನ್ನು ಅತಿ ಶೀಘ್ರವಾಗಿ ಅದನ್ನು ಪರಿಗಣನೆಗೆ ತಗೊಂಡು ನಮಗೆ ಸ್ಪಂದನೆ ನೀಡಬೇಕು. ಇಲ್ಲ ಅಂದರೆ ನಾವು ಬರುವ ದಿನಗಳಲ್ಲಿ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ಚಳುವಳಿ ಹೋರಾಟ ಇದೆ, ನಮ್ಮ ಹೋರಾಟ ನಾವು ಮಾಡ್ತೀವಿ.